Hello everyone, welcome back to Concepts of Mechanical Engineering 2 video series. So we are in week 13, that is lathe and milling machines. Just to glance about what are the outlines which are available in this. In the previous video, ನೀವೆಲ್ಲ ಇಂಟ್ರೊಡಕ್ಷನ್ ಟು ಲೇತ್ ಮಿಷಿನ್ಸ್ ಬಗ್ಗೆ ತಿಳ್ಕೊಂಡ್ರಿ, ವರ್ಕಿಂಗ್ ಪ್ರಿನ್ಸಿಪಲ್ ಯಾವ ಥರ ಆಗುತ್ತೆ, ಅದೇ ಥರ ಅಡ್ವಾಂಟೇಜಸ್, ಅಪ್ಲಿಕೇಶನ್ಸ್ ಮತ್ತು ಲಿಮಿಟೇಷನ್ಸ್ ಆಫ್ ಲೇತ್ ಮಿಷಿನ್ಸ್ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಅದಾದಮೇಲೆ ಲೇತ್ ಮಿಷಿನ್ಸ್ನಾಗೆ ಕ್ಲಾಸಿಫೈ ಮಾಡ್ತಾರೆ, ಯಾವ್ಯಾವ ಒಂದು ಆಪ್ರೇಷನ್ಸ್ ಮಾಡಬೇಕು ಅಂದರೆ ಅಥವಾ ಯಾವ್ಯಾವ ಅಪ್ಲಿಕೇಶನ್ಗೆ ಯಾವ್ಯಾವ ಲೇತ್ ಮಿಷಿನ್ಸ್ನ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಒಂದಷ್ಟು ಬೇಸಿಕ್ಸ್ನ ತಿಳ್ಕೊಂಡ್ರಿ. ಇನ್ ದಿಸ್ ಸೆಷನ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಆ ಇಂಜಿನ್ ಲೇತ್ದು ಕಾಂಪೊನೆಂಟ್ಸ್ ಬಗ್ಗೆ ತಿಳ್ಕೊತೀರಿ ಮತ್ತು ಇಂಪಾರ್ಟೆಂಟ್ ಆಪರೇಷನ್ಸ್ ಪರ್ಫಾರ್ಮ್ಡ್ ಇನ್ ಲೇತ್ ಮಿಷಿನ್ಸಲ್ಲಿ ಯಾವ್ಯಾವ ಥರ ಆಪ್ರೇಷನ್ ಮಾಡ್ತಾರೆ ಅನ್ನೋದನ್ನು ಕೂಡ ತಿಳ್ಕೊತೀರಿ. ಲೇಟರ್ milling ಬಗ್ಗೆ I'm going to explain. So all the milling operations, applications, we'll learn all those things. ಅದಾದಮೇಲೆ ಅಗೇನ್ ಇಂಟಿಗ್ರೇಟೆಡ್ ಕೋರ್ಸ್ ಆಗಿರೋದ್ರಿಂದ ಲೇತ್ ಆ್ಯಂಡ್ ಮಿಲ್ಲಿಂಗ್ ಮಿಷಿನ್ ಶಾಪ್ಗೆ ಹೋಗಿ ಅಲ್ಲಿ ಯಾವ ಥರ ಆಪ್ರೇಷನ್ ಮಾಡೋದು, ಸೇಫ್ಟಿ ಪ್ರಿಕಾಷನ್ಸ್ ಯಾವ ಥರ ಮಾಡೋದು ಅನ್ನೋದನ್ನು ಡೆಮೋ ಮಾಡ್ಬೋದು. Coming to the concept now, so you can see basic components of a lathe machines. As I told you in working principle, it will be having one headstock and one tailstock. In between we need to fix a workpiece, and in the meantime we need to have a feed mechanism. For that we need to have a tool post. ಅಷ್ಟು ಮಾತ್ರ ತಿಳ್ಕೊಂಡಿದ್ರಿ, ಬಟ್ ಅಷ್ಟಿದ್ರೆ ಸಾಕಾಗೋದಿಲ್ಲ. We need to have some more important other parts also. You can see a simple sketch or simple components of lathe, engine lathe ಅನ್ನೋದನ್ನ ಈ ಚಿತ್ರದಲ್ಲಿ ನೋಡ್ಬೋದು. ನೀವು ನೋಡಿರ್ತೀರಿ, ಈ ಒಂದು ಡಯಾಗ್ರಾಮ್ ತೋರಿಸಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ, ಈ ಥರದ ಮಿಷಿನ್ಗೆ ನಾವು ಲೇತ್ ಅಂತ ಕರಿತೀವ, ಇಲ್ಲಿ ತನಕ ಗೊತ್ತಿರಲಿಲ್ಲ ಅನ್ನೋದು. ಯು ವಿಲ್ ಗೆಟ್ ಎ ಕ್ಯೂರಿಯಾಸಿಟಿ ಅಮಾಂಗ್ ಯು. ಯು ಕ್ಯಾನ್ ಸಿ ಹಿಯರ್. ಸೊ ದೀಸ್ ಆರ್ ಕಾಲ್ಡ್ ದ ಬೇಸ್ ಅಥವಾ ಲೆಗ್ಸ್ ಆಫ್ ಅ ಲೇತ್ ಮಿಷಿನ್. ಇದಕ್ಕೆ ಬೇಸ್ ಅಂತ ಕರೀತಾರೆ. ಸೊ ಬೇಸ್ ಅಥವಾ ಲೆಗ್ಸ್ ಅಂತ ಕರೀತಾರೆ. ಸೊ ಅದಾದಮೇಲೆ ಬೆಡ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ವೇರ್ ಆಲ್ ದ headstock, tailstock and feed mechanism will be placed in this category, in this area, that is bed. So ಆ ಬೆಡ್ ಮೇಲೆ ಗೈಡ್ ವೇಸ್ ಇರುತ್ತೆ ಟು ಫೆಸಿಲಿಟೇಟ್ ಫಾರ್ ದ ಸ್ಮೂತ್ ಮೂಮೆಂಟ್ ಆಫ್ ಅ tailstock as well as the carriage movement. We have a guide ways. ಅದನ್ನು ಇಲ್ಲಿ ಲಿಸ್ಟ್ ಮಾಡಿಲ್ಲ, ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಬೆಡ್. ಅದ್ರ ಮೇಲ್ಗಡೆ ಮೂವ್ ಆಗೋದಕ್ಕೆ ಕ್ಯಾರಿಯೇಜ್ ಅಂತ ಕರಿತೀವಿ. ಈ ಕ್ಯಾರಿಯೇಜು ಟೂಲ್ ಪೋಸ್ಟನ್ನು ಕ್ಯಾರಿ ಮಾಡುತ್ತೆ ಲೆಫ್ಟ್ ಹ್ಯಾಂಡ್ ಸೈಡ್ ಮೂಮೆಂಟಿಗೆ ಆ್ಯಂಡ್ ಅಗೇನ್ ಟು ಆ್ಯಂಡ್ ಫ್ರೋ ಮೂಮೆಂಟಿಗೆ. ಮತ್ತು ನೀವು ಹೆಡ್ಸ್ಟಾಕಲ್ಲಿ ಕೆಲವೊಂದು ಆಪ್ರೇಷನ್ಸ್ಗೆ ಕೆಲವೊಂದು ಸ್ಪೀಡು ಡೆಡಿಕೇಟೆಡ್ ಆಗಿರೋದ್ರಿಂದ ನೀವು ಇಲ್ಲಿ ಸ್ಪೀಡ್ ಲಿವರ್ ಕೊಟ್ಟಿರ್ತಾರೆ. ಸೊ ಹೈ ಸ್ಪೀಡಾ, ಲೋ ಸ್ಪೀಡಾ ಅಥವಾ ಮೀಡಿಯಮ್ ಸ್ಪೀಡಾ ಅನ್ನೋದನ್ನು ಆಪ್ರೇಷನ್ಸ್ ಮೇಲೆ ಡಿಸೈಡ್ ಮಾಡಿ ಯು ನೀಡ್ ಟು ಸೆಲೆಕ್ಟ್ ಫ್ರಮ್ ದಿಸ್ ಸ್ಪೀಡ್ ಲಿವರ್ ಆ್ಯಂಡ್ ಅಕಾರ್ಡಿಂಗ್ ಟು ದಿಸ್ ದ ಪವರ್ ವಿಲ್ ಟ್ರಾನ್ಸ್ಮಿಟ್ ಟು ದ ಹೆಡ್ಸ್ಟಾಕ್ ಸ್ಪಿಂಡಲ್. ಸೊ ಅದ್ರ ಮೇಲೆ ನಿಮಗೆ ಹೆಡ್ಸ್ಟಾಕ್ ರೊಟೇಟ್ ಆಗುತ್ತೆ. ಇನ್ ದ ಮೀನ್ ಟೈಮ್ ವರ್ಕ್ ಪೀಸನ್ನ ನಾವು ಹೆಡ್ಸ್ಟಾಕಿಂದ ಟೈಲ್ಸ್ಟಾಕ್ಗೆ ಕನೆಕ್ಟ್ ಮಾಡಿರ್ತೀವಿ. ಸೊ ಇದು ಕೂಡ ರೊಟೇಟ್ ಆಗುತ್ತೆ. ಟೈಲ್ಸ್ಟಾಕ್ ಅನ್ನೋದು ಬರೀ ಓನ್ಲಿ ಸಪೋರ್ಟಿಂಗ್ ಡಿವೈಸ್. ಇದು ಈ ಕಡೆ ಸೈಡು ಸೆಂಟರಿಂಗ್ ಮಾಡಿರ್ತಾರೆ, ಇದಕ್ಕೆ ಚೆಸ್ಟ್ ಸಪೋರ್ಟ್ ಕೊಡುತ್ತೆ. ಇದು ಹೆಡ್ಸ್ಟಾಕ್ ಅನ್ನೋದು ಏನು ಸ್ಪೀಡಿಗೆ ರೊಟೇಟ್ ಆಗ್ತಾ ಇರ್ತದೋ ಅದೇ ಸ್ಪೀಡಿಗೆ ನಿಮಗೆ ವರ್ಕ್ ಪೀಸು ಕೂಡ ರೊಟೇಟ್ ಆಗ್ತಾ ಇರುತ್ತೆ. ಸೊ ಹೆಡ್ಸ್ಟಾಕು ತುಂಬ ಇಂಪಾರ್ಟೆಂಟ್ ಪಾರ್ಟ್ಸ್. ಇಲ್ಲಿ ಎಲ್ಲ ಥರದ್ದು ಮೋಟರಿಂದ ಬರುವಂತಹ ಬೆಲ್ ಡ್ರೈವ್ಸ್, ಗೇರ್ ಡ್ರೈವ್ಸ್ ಅದೆಲ್ಲ ಇಲ್ಲಿ ಫಿಕ್ಸ್ ಆಗಿರುತ್ತೆ. ಟೈಲ್ಸ್ಟಾಕ್ ಅನ್ನೋದು ಅನದರ್ ಎಂಡ್ ಆಫ್ ವರ್ಕ್ ಪೀಸ್ನ ಸಪೋರ್ಟ್ ಮಾಡುತ್ತೆ. ಟೂಲ್ ಪೋಸ್ಟ್ ಅನ್ನೋದು ಕಟಿಂಗ್ ಟೂಲ್ನ ಫಿಕ್ಸ್ ಮಾಡೋದಕ್ಕಿರುವಂತಹ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಬೋದು. ಸೊ ಇಷ್ಟು ಪ್ರಿನ್ಸಿಪಲ್ ಕಾಂಪೊನೆಂಟ್ಸ್ ಆಫ್ ಲೇತ್ ಮಿಷಿನ್ಸ್ ಅಂತ ಹೇಳ್ಬೋದು. ಲೆಟಸ್ ಲರ್ನ್ ಒನ್ ಬೈ ಒನ್. ಹಂಗಂದರೆ ಏನು ಅಂತ ತಿಳ್ಕೊಳ್ಳೋಣ. ಬೇಸಿಕ್ ಇಂಜಿನ್ ಲೇತ್ ಬಗ್ಗೆ ನೀವು ಆಲ್ರೆಡಿ ಹೇಳಿದ್ದೀನಿ. ಇಟ್ ಈಸ್ ಎ ವರ್ಸಟೈಲ್ ಮೆಷಿನ್ ಟೂಲ್. ಲೋ ಆ್ಯಂಡ್ ಮೀಡಿಯಮ್ ಪ್ರೊಡಕ್ಷನ್ಗೆ ನಾವು ಇದನ್ನು ಯೂಸ್ ಮಾಡ್ತೀವಿ ಮತ್ತು ಇಟ್ ಈಸ್ ಮ್ಯಾನ್ಯುವಲಿ ಆಪ್ರೇಟೆಡ್. ಅದಾದಮೇಲೆ ವಿಲ್ ಲರ್ನ್ ಅಬೌಟ್ ಮೆನಿ ಪಾರ್ಟ್ಸ್. ನಾವು ವಿಲ್ ಗೋ ಒನ್ ಬೈ ಒನ್. ಹೆಡ್ಸ್ಟಾಕ್ ಅಂದರೆ ಏನು? ಇಟ್ ಕಂಟೈನ್ಸ್ ಆಲ್ ದ ಡ್ರೈವ್ ಯೂನಿಟ್ಸ್. ಸೊ ನಿಮಗೆ MCQ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೊಡ್ಬೋದು. ಲೇತ್ ಮಿಷಿನಲ್ಲಿ ಎಲ್ಲ ಡ್ರೈವ್ ಯೂನಿಟ್ಸ್ ಇರುವಂತಹ ಪಾರ್ಟ್ಗೆ ಏನಂತ ಕರಿತೀವಿ? ಈಸ್ ಇಟ್ ಹೆಡ್ಸ್ಟಾಕ್, ಟೈಲ್ಸ್ಟಾಕ್, ಟೂಲ್ ಪೋಸ್ಟ್ ಆರ್ ಕ್ಯಾರಿಯೇಜ್? ಸೊ ಈ ಥರ ಆಪ್ಷನ್ಸ್ ಬರುತ್ತೆ. ಹಾಗಾಗಿ ಹೆಡ್ಸ್ಟಾಕ್ ಅನ್ನೋದು ಎಲ್ಲ ಥರದ ಡ್ರೈವ್ ಯೂನಿಟ್ಸ್ ಅಂದರೆ ಗೇರ್ಸ್, ಬೆಲ್ಟ್ಸ್ ಅದೆಲ್ಲ ನಿಮಗೆ ಹೆಡ್ಸ್ಟಾಕ್ ಒಳಗಡೆ ಫಿಕ್ಸ್ ಆಗಿರುತ್ತೆ. ಸೊ ಇದು ಸ್ಪಿಂಡಲ್ನ ರೊಟೇಟ್ ಮಾಡುತ್ತೆ. ಇನ್ ದ ಮೀನ್ ಟೈಮ್ ಇಟ್ ವಿಲ್ ರೊಟೇಟ್ ದ ವರ್ಕ್ ಪೀಸ್ ಆಲ್ಸೋ. The second important part of a engine lathe ಅಥವಾ ಲೇತ್ ಮಿಷನ್ is tailstock. Tailstock is located opposite to the headstock. ಅಂದರೆ ಹೆಡ್ಸ್ಟಾಕ್ ಈ ಕಡೆ ಇದ್ದರೆ ಆ ಇನ್ನೊಂದು ಎಂಡಲ್ಲಿ ಟೈಲ್ಸ್ಟಾಕ್ ಇರುತ್ತೆ. ಇದ್ರ ಕೆಲಸ ಏನಪ್ಪ ಅಂದರೆ ಇಟ್ ವಿಲ್ ಸಪೋರ್ಟ್ ಓನ್ಲಿ ದ ಅದರ್ ಎಂಡ್ ಆಫ್ ದ ವರ್ಕ್ ಪೀಸ್ ಯೂಸಿಂಗ್ ಎ ಸೆಂಟರ್. ಯು ಕ್ಯಾನ್ ಸಿ ದ ಸೆಂಟರ್ ಇಸ್ ಆಸ್ ಟಿಪ್ಡ್ ಪಾಯಿಂಟ್. ವರ್ಕ್ ಪೀಸಲ್ಲೂ ಕೂಡ ಅದೇ ಥರ ನೀವು ಸೆಂಟ್ರಿಂಗ್ ಮಾಡಿರ್ತಾರೆ, ಅಲ್ಲಿ ಫಿಕ್ಸ್ ಮಾಡಿ ಟೈಟ್ ಮಾಡಿದ್ರೆ ಜಸ್ಟ್ ಇಟ್ ವಿಲ್ ಸಪೋರ್ಟ್. ಮೂವ್ ಆಗ್ದಂಗೆ ಅಥವಾ ವೈಬ್ರೇಟ್ ಆಗ್ದಂಗೆ ಅಥವಾ ಬೆಂಡ್ ಆಗ್ದಂಗೆ ಇದು ತಡೆಯುತ್ತೆ. ಇನ್ನು ಟೂಲ್ ಪೋಸ್ಟ್ ಕಡೆ ಬಂದರೆ ಇದು ಕಟಿಂಗ್ ಟೂಲ್ನ ಹೋಲ್ಡ್ ಮಾಡುವಂತಹ ಒಂದು ಇಂಪಾರ್ಟೆಂಟ್ ಪಾರ್ಟು. ಕ್ರಾಸ್ ಸ್ಲೈಡ್ ಅಂತ ಕರಿತೀವಿ. ಯು ವಿಲ್ ಲರ್ನ್ ದೀಸ್ ಥಿಂಗ್ಸ್ ಇನ್ ಲೇಟರ್ ಆನ್ ಅಥವಾ ಮೆಷಿನ್ ಶಾಪ್ಗೆ ಹೋದಾಗ ಅಲ್ಲಿ ತೋರಿಸ್ತಾರೆ ಕ್ರಾಸ್ ಸ್ಲೈಡ್ ಅಂದರೆ ಏನು ಅಂತ. ಬಟ್ ಟೂಲ್ ಪೋಸ್ಟ್ ಅನ್ನೋದು ಕ್ಯಾರಿಯೇಜಲ್ಲಿ ಫಿಕ್ಸ್ ಆಗಿರುವಂತಹ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂತ ಹೇಳ್ಬೋದು.
Carriage is nothing but it will moves along the lathe ways. ಈ ವೇಸ್ ಇಸ್ ನಥಿಂಗ್ ಬಟ್ ಗೈಡ್ ವೇಸ್ ಅಂತ ಹೇಳೋದಲ್ಲ, ಅದು ಆ ಗೈಡ್ ವೇಸ್ಗೆ ಮೂವ್ ಆಗುವಂತಹ ಒಂದು ಪಾರ್ಟ್ ಇದು. ವರ್ಕ್ ಪೀಸ್ಗೆ ಏನು ಫೀಡ್ ಬೇಕೋ ಅದನ್ನು ಕಟಿಂಗ್ ಟೂಲ್ ಕೊಡೋದಕ್ಕೆ ಈ ಒಂದು ಪಾರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗೈಡ್ ವೇಸ್ ಅಂತ ಹೇಳಿದ್ರೆ ಅಗೇನ್ ಐ ಆಮ್ ಟೆಲ್ಲಿಂಗ್ ದಿ ಗೈಡ್ ವೇಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ ಆ್ಯಕ್ಟ್ಸ್ ಲೈಕ್ ಎ ಟ್ರ್ಯಾಕ್ಸ್, ಜಸ್ಟ್ ಲೈಕ್ ನಾವು ರೈಲ್ವೆ ಟ್ರ್ಯಾಕ್ ಅಂತ ಕರಿತೀವಲ್ಲ ಅದೇ ಥರ ಕ್ಯಾರಿಯೇಜು ಮೂವ್ ಆಗೋದಕ್ಕೆ ಅದೊಂದು ಟ್ರ್ಯಾಕ್ ಆಗಿ ಆ್ಯಕ್ಟ್ ಮಾಡುತ್ತೆ. ಇದು ತುಂಬ ಹೈ ಪ್ರಿಸಿಷನ್ ಆಗಿ ಇದನ್ನು ತಯಾರಿಸಿರ್ತಾರೆ. ಹಾರ್ಡ್ ಸ್ಟೀಲ್, ಹೈ ಪ್ರಿಸಿಷನ್, ಆಲ್ವೇಸ್ ಇಟ್ ವಿಲ್ ಎನ್ಹ್ಯಾನ್ಸ್ ದ ಸ್ಮೂತ್ ಫ್ಲೋಯಿಂಗ್ ಆಫ್ ಬೋತ್ ಟೈರ್ ಸ್ಟಾಕ್ ಆ್ಯಂಡ್ ದ ಕ್ಯಾರಿಯೇಜ್. ಹಾಗಾಗಿ ಹೈ ಗ್ರೇಡ್ ಸ್ಟೀಲಿಂದ ಅದನ್ನು ಮಾಡಿರ್ತಾರೆ. ಇನ್ನು ಬೆಡ್ಗೆ ಬಂದರೆ ಇಟ್ ಪ್ರೊವೈಡ್ಸ್ ಆ ರಿಜಿಡ್ ಫ್ರೇಮ್ ಆಫ್ ದ ಮೆಷಿನ್. ನಾವು ಕಂಪ್ಲೀಟ್ ಇಷ್ಟು ವರ್ಕ್ ಆಗೋದಕ್ಕೆ ಬೆಡ್ ಮತ್ತು ಲೆಗ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿ ಹ್ಯಾವ್ ಎ ಫೀಡ್ ಮೆಕ್ಯಾನಿಸಮ್ಸ್ ಅಂದರೆ ವಿ ನೀಡ್ ಟು ಹ್ಯಾವ್ ಎ ಲೀಡ್ ಸ್ಕ್ರೂ. ಸೊ ಇಲ್ಲಿ ನಿಮಗೆ ತೋರಿಸಿಲ್ಲ ಈ ಡಯಾಗ್ರಾಮಲ್ಲಿ ಲೀಡ್ ಸ್ಕ್ರೂ ಅಂತ ಇರುತ್ತೆ. ಅದು ಥ್ರೆಡ್ ಕಟಿಂಗ್ ಮಾಡಬೇಕು ಅಂದರೆ ಅದನ್ನು ನಾವು ಯೂಸ್ ಮಾಡ್ತೀವಿ. ಕ್ರಾಸ್ ಲೈಡ್ ಮೂಮೆಂಟ್ ಅಂತ ಕರಿತೀವಿ, ಅಂದರೆ ಕ್ಯಾರಿಯೇಜು ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆಗೋದಕ್ಕೆ ಮತ್ತು ರೇಡಿಯಲ್ ಆಗಿ ಮೂವ್ ಆಗೋದಕ್ಕೆ ಯೂಸ್ ಮಾಡುವಂತಹ ಮೆಕ್ಯಾನಿಸಮ್ಗೆ ಕ್ರಾಸ್ ಲೈಡ್ ಮೂಮೆಂಟ್ ಅಂತ ಕರಿತೀವಿ. ಸೊ ಇದಾಗಿತ್ತು some of the major components of lathe machine. Just to have a quick glance, we have a headstock where all the drive units have been fixed. We have a tail stock, it will support the other end of the workpiece. We have a carriage that will carry the tool post and it will move along the guideways. Tool post, it will be the house of a tool where the cutting tool is fixed for the particular operation, and the bed which contains all the units and it should be very rigid. So it's two important parts. ಇನ್ನು ಆಪ್ರೇಷನ್ಸಿಗೆ ಬಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇದು ಗೊತ್ತಿರಲೇಬೇಕಾಗಿರೋಂಥ ಒಂದು ಟಾಪಿಕ್ಕು ಎಲ್ರಿಗೂ ಕೂಡ. ನೀವು ಲೇತ್ ಮೆಷಿನ್ಸ್ ಹತ್ರ ಹೋದಾಗ ಅಲ್ಲಿ ಕಾಂಪೊನೆಂಟಲ್ಲಿ ಮಾಡಿರ್ತಾರೆ, ನೀವು ಅದನ್ನು ಡೆಮಾನ್ಸ್ಟ್ರೇಟ್ ಮಾಡ್ಬೋದು. ಬಟ್ ಅಗೇನ್ ಐಮ್ ಟೆಲ್ಲಿಂಗ್ ಇಟ್ಸ್ ಓನ್ಲಿ ಫಾರ್ ಸ್ಟಡಿ ಪರ್ಪಸ್, ನಾಟ್ ಫಾರ್ ದ ಪ್ರಾಕ್ಟಿಕಲ್ ಪರ್ಪಸ್. ನೀವು ಮೆಷಿನ್ನ ಟಚ್ ಮಾಡ್ಬೋದು, ಮೆಷಿನ್ ಹೆಂಗೆ ವರ್ಕ್ ಮಾಡೋದು ಅಂತ ತಿಳ್ಕೊಬೋದು, ಬಟ್ ಯು ನೀಡ್ ಟು ಜಸ್ಟ್ ಲಿಸನ್ ಆರ್ ಸಿ ದ ಆಪರೇಷನ್ಸ್. ಯು ಕೆನಾಟ್ ಡೂ ದ ಆಪರೇಷನ್ಸ್. ಡೆಮಾನ್ಸ್ಟ್ರೇಷನ್ ಅಂತಿರೋದ್ರಿಂದ ಯಾರಾದರೂ ಒಬ್ಬರು ನಿಮ್ಗೆ ಹೇಳ್ಕೊಡ್ತಾರೆ, ಅದನ್ನು ನೋಡ್ಕೋಬೋದು. ಇನ್ ದ ಕಮಿಂಗ್ ಸೆಮಿಸ್ಟರ್ ಯು ಆರ್ ಗೋಯಿಂಗ್ ಟು ಪರ್ಫಾರ್ಮ್ ದ ಜಾಬ್ಸ್ ಫಾರ್ ಅ ರಿಕ್ವೈರ್ಡ್ ಡ್ರಾಯಿಂಗಿಗೆ ಅಂತ ಹೇಳ್ಬೋದು. ಸೊ ಈ ಆಪರೇಷನ್ಸ್ ಬಗ್ಗೆ ನಾಲೆಡ್ಜ್ ಇರೋದು ಪ್ರತಿಯೊಬ್ಬರಿಗೂ ಮಸ್ಟ್ ಆ್ಯಂಡ್ ಶುಡ್ ಇನ್ ದ ಬೇಸಿಕ್ ಸ್ಟೇಜ್ ಇಟ್ ಸೆಲ್ಫ್. ಸೊ ವಿ ಹ್ಯಾವ್ ಟರ್ನಿಂಗ್ ಆಪರೇಷನ್, ಫೇಸಿಂಗ್, ಚಾಂಫರಿಂಗ್, ಪಾರ್ಟಿಂಗ್ ಆಫ್, ಟೇಪರಿಂಗ್, ಥ್ರೆಡ್ಡಿಂಗ್, ಕಾಂಟೂರಿಂಗ್, ಬೋರಿಂಗ್, ಡ್ರಿಲ್ಲಿಂಗ್ ಆ್ಯಂಡ್ ನರ್ಲಿಂಗ್. ಬೋರಿಂಗ್, ಡ್ರಿಲ್ಲಿಂಗ್ ಬಗ್ಗೆ ತಿಳ್ಕೊಂಡಿದ್ದೀರಿ ಆಲ್ರೆಡಿ. ಸೇಮ್ ಆಪ್ರೇಷನ್ಸ್ನ ನಾವು ಲೇತ್ ಮೆಷಿನ್ಸಲ್ಲೂ ಮಾಡ್ಬೋದು. ಯಾವ ಥರ ಮಾಡ್ಬೋದು ಅನ್ನೋದನ್ನು ಲೇಟರ್ ಆನ್ ವಿಲ್ ಸಿ. ಟರ್ನಿಂಗ್ ಅಂತ ಹೇಳಿದ್ರೆ, ಟರ್ನಿಂಗಲ್ಲಿ ವಿ ಹ್ಯಾವ್ ಸೋ ಮೆನಿ ಟೈಪ್ ಆಫ್ ಟರ್ನಿಂಗ್, ಬಟ್ ವಿ ಆರ್ ಓನ್ಲಿ ಸ್ಟಿಕ್ ಆನ್ ಟು ದ ಸ್ಟ್ರೈಟ್ ಟರ್ನಿಂಗ್. ಸ್ಟ್ರೈಟ್ ಟರ್ನಿಂಗ್ ಅಂದರೆ ಏನು? ಯು ಕ್ಯಾನ್ ಸಿ ದ ಡಯಾಗ್ರಾಮ್ ಹಿಯರ್. ಸೊ ಇಲ್ಲಿ ಯಾವುದೇ ಥರ ಮೆಷಿನ್ ಫಿಕ್ಸ್ ಆಗಿಲ್ಲ, ಇಲ್ಲಿ ಹೆಡ್ ಸ್ಟಾಕ್ ಫಿಕ್ಸ್ ಆಗಿರುತ್ತೆ, ಈ ಕಡೆ ಟೈಲ್ ಸ್ಟಾಕ್ ಫಿಕ್ಸ್ ಆಗಿರುತ್ತೆ, ಇದು ಕಟಿಂಗ್ ಟೂಲ್ ಪೋಸ್ಟಲ್ಲಿ ಇರುತ್ತೆ ಅಂತ ವಿ ಅಸ್ಯೂಮ್ ದಟ್ ಹಿಯರ್. ಸೊ ಬಿಫೋರ್ ಜನರೇಟ್ ದಿಸ್ ಸರ್ಫೇಸ್ ದ ಕಾಂಪೊನೆಂಟ್ ಇಸ್ ಲೈಕ್ ದಿಸ್. ಈ ಥರ ಪೂರ್ತಿ ಡಯಾಮೀಟರ್ಗೆ ಇತ್ತು. So it's an operation of the workpiece where the diameter is reduced uniformly along length. ಈ ಲೆಂತ್ಗೆ ಯೂನಿಫಾರ್ಮ್ ಆಗಿ ಕಟಿಂಗ್ ಟೂಲ್ನ ನೀವು ಪಾಸ್ ಮಾಡ್ತಾ ಬಂದರೆ ನೋಡಿ, ಅರೌಂಡ್ 25 ಇದೆ ಡಯಾಮೀಟರು, 20 ಆಗಿ ರಿಡ್ಯೂಸ್ ಆಗುತ್ತೆ. ಜಸ್ಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು, ಕಟಿಂಗ್ ಟೂಲ್ ಪ್ಯಾರಲಲ್ ಟು ದ ಆಕ್ಸಿಸ್ ಆಫ್ ರೊಟೇಷನ್. ಸೊ ಆಕ್ಸಿಸ್ ಯಾವ ಕಡೆ ರೊಟೇಟ್ ಆಗ್ತಾ ಇದೆ, ಯಾವ ಥರ ರೊಟೇಟ್ ಆಗ್ತಾ ಇದೆ, ಅದಕ್ಕೆ ಕಟಿಂಗ್ ಟೂಲ್ ಪ್ಯಾರಲಲ್ ಆಗಿ ಮೂವ್ಮೆಂಟ್ ಆಗುತ್ತೆ. ಹಾಗಾಗಿ ಇದಕ್ಕೆ ನಾವು ಟರ್ನಿಂಗ್ ಆಪರೇಷನ್ ಅಂತ ಕರಿತೀವಿ. ಸೊ ಇಟ್ ಈಸ್ ಅನ್ ಆಪರೇಷನ್ ಇನ್ ವಿಚ್ ದ ವರ್ಕ್ಪೀಸ್ diameter is reduced uniformly along its length by moving the cutting tool parallel to the axis of rotation. So cutting tool axis ke parallel agi rotate adre we can call it as a straight turning. So coming to the facing, it is an operation of producing flat surface at the end of the workpiece. So flat surface ಏನಾದರೂ ಬೇಕು ಅಂದರೆ ಎಂಡ್ ಆಫ್ ದ ವರ್ಕ್ ಪೀಸ್ ಅಂದರೆ ನಿಮಗೆ ಸೆಂಟ್ರಿಂಗ್ ಮಾಡೋದಾಗಿರ್ಬೋದು ಅಥವಾ ಅನ್ನೀವನ್ ಆಗಿರುತ್ತೆ, ಸ್ಟ್ರೇಟ್ ಇರಲ್ಲ. ಆವಾಗ ನೀವು ಈ ಥರ ಫೀಡ್ ಕೊಡಬೇಕು. ಇದಕ್ಕೆ ನೋಡ್ಬೋದು ನೀವು, ಆಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಫೀಡ್ ಟಿಲ್ ಸೆಂಟರ್ ತನಕ ಹೋಗುತ್ತೆ ಕಟಿಂಗ್ ಟೂಲು, ಕಂಪ್ಲೀಟ್ ಫ್ಲಾಟ್ ಸರ್ಫೇಸ್ ಬರುತ್ತೆ. ಸೊ ಇಲ್ಲಿ ಕಟಿಂಗ್ ಟೂಲ್ನ ಪರ್ಪೆಂಡಿಕ್ಯುಲರ್ ಆಗಿ ವರ್ಕ್ ಪೀಸ್ ಆಕ್ಸಿಸ್ಗೆ ಫೀಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಪ್ಯಾರಲಲ್ ಆಗಿ ಮಾಡ್ತೀವಿ ಟರ್ನಿಂಗಲ್ಲಿ, ಫೇಸಿಂಗಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಮಾಡ್ತೀವಿ. ಇನ್ನು ಚಾಂಫರಿಂಗ್ ಅಂತ ಕರಿತೀವಿ. ಚಾಂಫರಿಂಗ್ ಏನಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಯು ಕ್ಯಾನ್ ಸಿ ದ ಚಾಂಫರಿಂಗ್ ಹಿಯರ್. ಎಡ್ಜಸ್ ಶಾರ್ಪ್ ಇದ್ದರೆ ನಮಗೆ ಸೇಫ್ ಆಗಿರಲ್ಲ, ಕೈ ಕುಯ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ, ಮತ್ತು ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣೋದಿಲ್ಲ. ಅದನ್ನು ನೀವೇನು ಮಾಡಬೇಕು, ಈ ಥರ 45 ಡಿಗ್ರಿ ಕಟಿಂಗ್ ಟೂಲ್ ಯೂಸ್ ಮಾಡಿಕೊಂಡು ಆಲ್ಟರ್ನೇಟ್ ಫೀಡ್ಸ್ನ ಹಾಕ್ಕೊಂಡು ಯು ಕ್ಯಾನ್ ಜಸ್ಟ್ ಸಿ ಕಟಿಂಗ್ ಎಡ್ಜಸ್ ದಿಸ್. ಕಟಿಂಗ್ ಟೂಲ್ಗೆ ತಿಳಿದೆ ಈ ಒಂದು ಕಟಿಂಗ್ ಎಡ್ಜಲ್ಲಿ ನೀವು ಫೀಡ್ ಕೊಟ್ಟು 45 ಡಿಗ್ರಿಗೆ ಮಾಡುವಂತಹ ಒಂದು ಆಪ್ರೇಷನ್ನು. ಅಗೇನ್ ಇಟ್ ಈಸ್ ದ ಪ್ರೋಸೆಸ್ ಆಫ್ ರಿಮೂವಿಂಗ್ ದ ಶಾರ್ಪ್ ಎಡ್ಜಸ್ ಆರ್ ಕಾರ್ನರ್ಸ್ ಆಫ್ ಕಟಿಂಗ್ ಟು ವರ್ಕ್ ಪೀಸ್ ಬೈ ಯೂಶ್ವಲಿ 45 ಡಿಗ್ರಿ ಮಾಡ್ತಾರೆ.
ನೋಡೋದಕ್ಕೆ ಸೇಫ್ ಮತ್ತು ಇಂಪ್ರೂವ್ ಅಪಿಯರೆನ್ಸ್ ಕಾಣಲಿ ಅನ್ನೋಕ್ಕೋಸ್ಕರ ಮಾಡ್ತಾರೆ. ಸೊ ಪಾರ್ಟಿಂಗ್ ಅಪ್ ಅಂತ ಹೇಳಿದ್ರೆ ಇಟ್ ಈಸ್ ಅರ್ ಆಪರೇಷನ್ ಆಫ್ ಕಟಿಂಗ್ ವರ್ಕ್ ಪೀಸ್ ಇಂಟು 2 ಪಾರ್ಟ್ಸ್. ನೋಡಿ, ಯು ಕ್ಯಾನ್ ಸಿ ಹಿಯರ್ ವಿ ಹ್ಯಾವ್ ಅ ಕಾಂಪೊನೆಂಟ್ ಹಿಯರ್ ಆ್ಯಂಡ್ ವಿ ಹ್ಯಾವ್ ಕಾಂಪೊನೆಂಟ್ ಹಿಯರ್, ವಿ ನೀಡ್ ಸಮ್ ಪಾರ್ಟಿಷನ್ ಬಿಟ್ವೀನ್ ದೀಸ್ ಟು. ಆವಾಗ ಕಟಿಂಗ್ ಟೂಲ್ನ ಪರ್ಪೆಂಡಿಕ್ಯುಲರ್ಗೆ ಈ ಆ್ಯಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ಗೆ ಫೀಡ್ ಮಾಡಿ ಯು ನೀಡ್ ಟು ಸ್ಪ್ಲಿಟ್ ದಿಸ್ ಪಾರ್ಟ್ ಇಂಟು 2 ಡಿಫರೆಂಟ್ ಏನು ವರ್ಕ್ ಪೀಸಸ್ ಅಂತ ತೊಗೋಬೋದು. ಸೊ ಇದಕ್ಕೆ ನಾವು ಪಾರ್ಟಿಂಗ್ ಆಫ್ ಅಂತ ಕರಿತೀವಿ. ಚಾಂಫರಿಂಗ್ ಆಯಿತು, ಫೇಸಿಂಗ್ ಆಯಿತು, ಸ್ಟ್ರೈಟ್ ಟರ್ನಿಂಗ್ ಆಯಿತು, ಪಾರ್ಟಿಂಗ್ ಆಫ್ ಆಯಿತು. The next important operation is taper turning. So we need to have a taper kind of object. So it is a machining operation used to produce conical surface. Conical surface ಥರ ಬರುವಂತಹ ಒಂದು ಆಪ್ರೇಷನ್ ಅಂತ ಕರಿಬೋದು ಬೈ ಗ್ರ್ಯಾಜುವಲಿ ರಿಡ್ಯೂಸಿಂಗ್ ದ ಡಯಾಮೀಟರ್. ಸೊ ಡಯಾಮೀಟರ್ ಜಾಸ್ತಿ ಇತ್ತು ಇಲ್ಲಿ ಮುಂಚೆ, ನಾವು ಇಟ್ ಈಸ್ ಗ್ರ್ಯಾಜುವಲಿ ರಿಡ್ಯೂಸಿಂಗ್. ಇಲ್ಲಿಂದ ನೋಡ್ಕೊಂಡ್ಬಂದರೆ ರಿಡ್ಯೂಸ್ ಆಗ್ತಾ ಬರ್ತಾ ಇದೆ ಎಲ್ಲಿಗೆ, ಅಲಾಂಗ್ ದಿಸ್ ಲೆಂತ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಿಮಗೆ ಕೇಳ್ಬೋದು ಯಾವ್ಯಾವ ಥರ ಟೇಪರ್ ಟರ್ನಿಂಗ್ ಇದೆ ಅಂತ. ಸೊ ಟೇಪರ್ ಟರ್ನಿಂಗ್ ಅಟ್ಯಾಚ್ಮೆಂಟ್ಸ್ ಅಂತ ಇದೆ, ಸ್ವಿವಲಿಂಗ್ ದ ಕಾಂಪೌಂಡ್ ರೆಸ್ಟ್ ಮೆಥಡ್ಸ್ ಅಂತ ಇದೆ. ಯು ಲರ್ನ್ ಜಸ್ಟ್ ಓನ್ಲಿ ದ ಹೆಡ್ಡಿಂಗ್ಸ್, ನಾಟ್ ಟು ದ ಕಂಪ್ಲೀಟ್ ಸೆಟಪ್. ಬಟ್ ವಾಟ್ ಈಸ್ ಟೇಪರ್ ಟರ್ನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಥ್ರೆಡಿಂಗ್ ಅಂತ ಹೇಳಿದ್ರೆ ಯು ಕ್ಯಾನ್ ಸಿ ದ ಥ್ರೆಡ್ಡಿಂಗ್ ಹಿಯರ್. ಇಟ್ ಈಸ್ ಅ ಪ್ರೋಸೆಸ್ ಆಫ್ ಕಟಿಂಗ್ ಹೆಲಿಕಲ್ ಗ್ರೂವ್ಸ್ ಆನ್ ಎಕ್ಸ್ಟರ್ನಲ್ ಆರ್ ಇಂಟರ್ನಲ್ ಸರ್ಫೇಸ್ ಆಫ್ ದ ವರ್ಕ್ ಪೀಸ್. ಹೆಲಿಕಲ್ ಶೇಪಲ್ಲಿರುವಂಥ ಗ್ರೂವ್ಸ್ನ ಎಕ್ಸ್ಟರ್ನಲ್ ಸರ್ಫೇಸ್ ಅಥವಾ ಇಂಟರ್ನಲ್ ಸರ್ಫೇಸಲ್ಲಿ ನಾವೇನಾದರೂ ಪ್ರೊಡ್ಯೂಸ್ ಮಾಡಿದ್ರೆ ಅದಕ್ಕೆ ಸಪ್ರೇಟ್ ಕಟಿಂಗ್ ಟೂಲ್ ಇರುತ್ತೆ. ಇಲ್ಲಿ ಲೀಡ್ ಸ್ಕ್ರೂ ಯೂಸ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಹಾಗಾಗಿ ಇದನ್ನೆಲ್ಲ ಆಪರೇಷನ್ಸ್ನ ನೀವು ನೆಕ್ಸ್ಟ್ ಇಯರ್ ಅಥವಾ ನೆಕ್ಸ್ಟ್ ಕಮಿಂಗ್ ಸೆಮಿಸ್ಟರ್ಸಲ್ಲಿ ಮಾಡ್ತೀರಿ. ಬಟ್ ನಾವು ಓನ್ಲಿ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಥ್ರೆಡ್ ಕಟಿಂಗ್. ಸೊ ಇಟ್ ಈಸ್ ಆಪರೇಷನ್ ಆಫ್ ಕಟಿಂಗ್ ಹೆಲಿಕಲ್ ಗ್ರೂವ್ಸ್ ಆನ್ ಎಕ್ಸ್ಟರ್ನಲ್ ಆರ್ ಇಂಟರ್ನಲ್ ಸರ್ಫೇಸ್ ಆಫ್ ದ ವರ್ಕ್ ಪೀಸ್ ಟು ಕ್ರಿಯೇಟ್ ಸ್ಕ್ರೂ ಥ್ರೆಡ್ಸ್ ಅಂತ ಕರಿಬೋದು. ಕಾಂಟೂರ್ ಟರ್ನಿಂಗ್ ಅಂದರೆ ಕರ್ವ್ಡ್ ಶೇಪ್ ಏನಾದರೂ ಬೇಕು ಅಂದರೆ ಯು ಕ್ಯಾನ್ ಸಿ ದ ಡೋರ್ ಹ್ಯಾಂಡಲ್ಸ್ ಈ ಥರ ಶೇಪಲ್ಲೆಲ್ಲ ಇರುತ್ತೆ. ಸೊ ಆವಾಗ ನೀವು ಇರ್ರೆಗ್ಯುಲರ್ ಅಥವಾ ಕರ್ವ್ಡ್ ಪ್ರೊಫೈಲ್ಸ್ನ ವರ್ಕ್ ಪೀಸಲ್ಲಿ ಬೇಕು ಅಂದರೆ ಅದೆಲ್ಲ ನಾವು ಕಾಂಟೂರ್ ಟರ್ನಿಂಗ್ ಅಂತ ಕರಿತೀವಿ. ಕಟಿಂಗ್ ಟೂಲ್ ಕೂಡ ಅದೇ ಥರ ನಾವು ಇಂಪಾರ್ಟೆಂಟ್ ಮೂಮೆಂಟ್ ತೊಗೊಂಡು ನಾವು ಅದನ್ನು ಮೂವ್ ಮಾಡಬೇಕಾಗುತ್ತೆ. ಸೊ ಬೋರಿಂಗ್ ಅಂದರೆ ಡ್ರಿಲ್ಲಿಂಗ್ ಮಿಷಿನ್ಸಲ್ಲಿ ಮಾಡ್ತಿರೋ ಥರನೇ ಆಲ್ರೆಡಿ ಡ್ರಿಲ್ ಆಗಿರುವಂತಹ ಆಪ್ರೇಷನ್ಗೆ ಎನ್ಲಾರ್ಜ್ ಅಥವಾ ಏನಾದರೂ ಫಿನಿಶಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಸಿಂಗಲ್ ಪಾಯಿಂಟ್ ಕಟಿಂಗ್ ಟೂಲ್ ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಯು ಕ್ಯಾನ್ ಸಿ ಒನ್ ಚೇಂಜ್ ಹಿಯರ್. ಇಲ್ಲಿ ಕಟಿಂಗ್ ಫೀಡ್ ಅಥವಾ ಕಟಿಂಗ್ ಟೂಲ್ನ ಫಿಕ್ಸ್ ಮಾಡಿರುವಂಥ ಜಾಗ ನೀವು ಅಬ್ಸರ್ವ್ ಮಾಡಿದ್ರೆ ಇದೆಲ್ಲ ಟೂಲ್ ಪೋಸ್ಟಲ್ಲಿ ಫಿಕ್ಸ್ ಮಾಡಿರ್ತಾರೆ. ಸೊ ಇಲ್ಲಿ ಟೈಲ್ ಸ್ಟಾಕಲ್ಲಿ ಫಿಕ್ಸ್ ಮಾಡಿರ್ತೀವಿ. ಟೈಲ್ ಸ್ಟಾಕ್ ಆ್ಯಕ್ಟ್ಸ್ ಆಸ್ ಅ ಕಟಿಂಗ್ ಟೂಲ್ ಅಂತ ಹೇಳ್ಬೋದು ಇಲ್ಲಿ. ಇನ್ನು ಡ್ರಿಲ್ಲಿಂಗ್ ಅಂದರೆ ನಿಮಗೆಲ್ಲ ಗೊತ್ತಾಯಿದೆ, ಇಟ್ ಈಸ್ ಆಪರೇಷನ್ ಆಫ್ ಕ್ರಿಯೇಟಿಂಗ್ ಸರ್ಕ್ಯುಲರ್ ಹೋಲ್ ಇನ್ ಎ ಸಾಲಿಡ್ ವರ್ಕ್ ಪೀಸ್ ಬೈ ಯೂಸಿಂಗ್ ಡ್ರಿಲ್ ಬಿಟ್. ಇಲ್ಲೂ ಕೂಡ ಡ್ರಿಲ್ ಬಿಟ್ನ ಟೈಲ್ ಸ್ಟಾಕ್ಗೆ ಫಿಕ್ಸ್ ಮಾಡಿ ಟೈಲ್ ಸ್ಟಾಕಿಂದ ಫೀಡ್ ಕೊಟ್ಟು ನಾವು ಡ್ರಿಲ್ಲಿಂಗ್ ಮಾಡುವಂಥದ್ದು. ಟೂಲ್ ಪೋಸ್ಟ್ ಯಾವುದೇ ಥರ ಕೆಲಸ ಇದರಲ್ಲಿ ಇರೋದಿಲ್ಲ. ಸೊ ದ ಲಾಸ್ಟ್ ಆಪರೇಷನ್ ಇಸ್ ನರ್ಲಿಂಗ್. ನರ್ಲಿಂಗ್ ಅಂತ ಹೇಳಿದ್ರೆ ಇಟ್ ಇಸ್ ಎನ್ ಆಪರೇಷನ್ ಆಫ್ ಪ್ರೊಡ್ಯೂಸಿಂಗ್ ರಫ್ ಪ್ಯಾಟ್ರನ್ ಸರ್ಫೇಸ್. ಕೆಲ್ಸಿ ನೀವು ಕೈಲಿ ಹಿಡ್ಕೊಂಡಾಗ ಗ್ರಿಪ್ ಸಿಗುವಂತಹ ಒಂದು ಪ್ಯಾಟ್ರನ್ಗೆ ನಾವೇನಾದರೂ ಮೆಟೀರಿಯಲ್ನ ಸ್ವಲ್ಪ ಮೈನರ್ ಮೆಟೀರಿಯಲ್ನ ರಿಮೂವ್ ಮಾಡಿದ್ರೆ ಜಸ್ಟ್ ನಿಮಗೆ ಪೌಡರ್ ಫಾರ್ಮಲ್ಲಿ ರಿಮೂವ್ ಆಗುತ್ತೆ. ನಾಟ್ ಮಚ್ ಮೆಟೀರಿಯಲ್ ವಿಲ್ ಬಿ ರಿಮೂವ್ಡ್. ಇಟ್ ವಿಲ್ ಕ್ರಿಯೇಟ್ ಓನ್ಲಿ ದ ಇಂಪ್ರೆಷನ್ ಬೈ ರಿಮೂವಿಂಗ್ ದಿಸ್ ಏರಿಯಾ ಅಂತ ಹೇಳ್ಬೋದು. ಸೊ ಇಟ್ಸ್ ಅ ಪ್ರೋಸೆಸ್ ಆಫ್ ಪ್ರೊಡ್ಯೂಸಿಂಗ್ ರಫ್ ಪ್ಯಾಟರ್ನ್ ಸರ್ಫೇಸ್ ಆನ್ ದ ವರ್ಕ್ ಪೀಸ್ ಫಾರ್ ಬೆಟರ್ ಗ್ರಿಪ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಆಪರೇಷನ್ಸ್ ಆ್ಯಂಡ್ ಬೇಸಿಕ್ ಪಾರ್ಟ್ಸ್ ಆಫ್ ಎಂಜಿನ್ ಲೆಂತ್. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಗಿವ್ ಮಿ ಎ ಕಮೆಂಟ್. ಐ ಆಮ್ ಹ್ಯಾಪಿ ಟು ಆನ್ಸರ್. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. In the coming video, you are going to learn about some concepts about milling machine.